ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಇವತ್ತಿನ ದಿನ ಬಂದ್ಬಿಟ್ಟು ನಚಿಕೇತರ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ನಡೀತಾ ಇರುತ್ತೆ. ಹಾಗಾದರೆ ಇವತ್ತು ಲ್ಯಾಬ್ ರಿಪೋರ್ಟಿಗೆ ಬೇರೆ ಕೊಟ್ಟಿರ್ತಾರೆ ಮಾನಸ್ವಿನಿದು. ನಚಿಕೇತು ಸೀಕ್ರೆಟಾಗಿ ರಕ್ತನ ತೊಗೊಂಡವಳದು ಹೇಗಾದರೂ ಮಾಡಿ ಇವಳ ಕಂಡುಹಿಡಿಬೇಕು ಅಂತ ಹೇಳಿಬಿಟ್ಟು ಅಜಿತ್ನು ಹಾಗೆ ನಚ್ಚಿ ಮಾಡಿರೋ ಪ್ಲಾನ್, ಭೂಮಿ ಕೂಡ ಸೇರಿ ಸತ್ಯಣ್ಣ ಸೇರಿ ಮಾಡಿರುವಂತಹ ಪ್ಲಾನ್ ಆಗಿರುತ್ತೆ. ಅದು ಕೂಡ ಇವತ್ತು ರಿಪೋರ್ಟ್ ಬರಬಹುದು. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ಇವತ್ತು ಮಾನಸ್ವಿನಿ ಬಂಡವಾಳ ಕೂಡ ಗೊತ್ತಾಗೋ ಟೈಮ್ ಹತ್ರ ಬಂದಿದೆ. ಶ್ರವಣ್ ಮುಂದೆ ಮಾನಸ್ವಿನಿ ನಿಜವಾದ ಮಗಳಲ್ಲ ಅಂತ ಹೇಳಿ ಗೊತ್ತಾಗೋ ಟೈಮ್ ಕೂಡ ಹತ್ರ ಬಂದಿದೆ. ಎಲ್ಲಿ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ಇಷ್ಟ ಆದರೆ. ಇನ್ನು ಇಲ್ಲಿ ಶುರುವಿನಲ್ಲೇ ಅಪ್ಪು ಇದ್ಕೊಂಡು ತುಂಬ ಹಶ್ವಾಗ್ತಾ ಇದೆ ನನಗೆ ಅಂತ ಒದ್ದಾಡ್ತಾ ಇರಬೇಕಾದಾಗ ಇಲ್ಲಿ ಮಾನಸ್ವಿನಿ ರೂಮಲ್ಲಿ ಕೂತ್ಕೊಂಡು ಪಿಜ್ಜಾನ ಆರ್ಡ್ರ್ ಮಾಡ್ಕೊಂಡು ತಿಂತಾ ಇರ್ತಾಳೆ. ಏನು ಮಾನಸ್ವಿನಿ ಈ ರೀತಿ ತಿಂತಾ ಇದೆಯಲ್ಲ, ಉಪವಾಸ ಇರ್ತೀನಿ ಅಂತ ಹೇಳಿ ಅಂತ ಅಪ್ಪು ಕೇಳಿದಾಗ, ಅಯ್ಯೋ ನನಗೆ ತುಂಬ ಹಶ್ವಾಗ್ತಿತ್ತು, ಹಾಗಾಗಿ ಇವರು ದೇವೇನಿ ಚಿಕ್ಕಮ್ಮನೇ ನನಗೆ ಆರ್ಡರ್ ಮಾಡಿಕೊಟ್ರು ಅಂತೇಳಿ ದೇವೇನಿ ಮೇಲೇ ಹೇಳ್ಬಿಡ್ತಾಳೆ ಮಾನಸ್ವಿನಿ. ಇವಳು ನೋಡು ನನ್ನ ಮೇಲೇ ಹೇಳ್ತಾ ಇದ್ದಾಳೆ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು, ಹೌದೌದು ಅವಳು ತುಂಬ ಹಸು ಅಂತ ಹೇಳ್ತಾ ಇದ್ಲು, ಅದಕ್ಕೋಸ್ಕರ ನಾನು ಆರ್ಡ್ರ್ ಮಾಡಿಕೊಟ್ಟೆ ಅಂತ ದೇವೇನಿ ಕೂಡ ಹೇಳ್ತಾಳೆ. ನೀನು ಅಪ್ಪು ತಿನ್ನು, ಒಂದು ಪೀಸ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ನನಗೂ ಸಾಲ್ ಬರುತ್ತಂತ ಮಾನಸ್ವಿನಿ ಹೇಳ್ತಾಳೆ. ಇನ್ನೊಂದ್ಸರಿ ನಾನು ಬುಕ್ ಮಾಡಿಕೊಡ್ತೀನಿ ತಿನ್ನಿರಿ ಅಂತ ದೇವೇನಿ ಹೇಳ್ಕೊಂಡು ಮನಸ್ಸಲ್ಲಿ ಇವಳು ನನಗೇನೆ ಹೇಳಿ ನನ್ನ ಮೇಲೇ ಹೇಳ್ತಾಳಲ್ಲ, ಇವಳ ಹತ್ರ ತುಂಬ ಹುಷಾರಾಗಿರ್ಬೇಕಂತ ದೇವೇನಿ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಮಾನಸ್ವಿನಿ ತಿನ್ಕೊಂಡು ಅವಳ ಮುಖ ನೋಡ್ಕೊಂಡು ನಗ್ತಾ ಇರ್ತಾಳೆ. ಒಂದು ಕಡೆ ಇಲ್ಲಿ ನಚ್ಚಿ ಅಂತೂ ತುಂಬ ಅಶ್ವಿಂದ ಒದಾಡ್ತಾ ಇರ್ತಾನೆ. ಯಾಕೆಂದರೆ ಇವತ್ತು ಎಲ್ಲರೂ ಕೂಡ ಉಪವಾಸ ಇರಬೇಕು ಸತ್ಯನಾರಾಯಣ ಪೂಜೆಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಆದರೆ ಇಲ್ಲಿ ದೇವ್ಯಾನಿ ಹಾಗೆ ಮಾನಸ್ವಿನಿ ಎಲ್ಲರೂ ಕೂಡ ಬರ್ತಾರೆ, ಸಂಗೀತ ಅವರು ಕೂಡ ಬರ್ತಾರೆ. ಯಾಕೋ ನಚ್ಚಿ ಆ ರೀತಿ ಓದಾಡ್ತಿದ್ಯಾ ಅಂತ ಕೇಳಿದಾಗ ಇಲ್ಲಿ ಭೂಮಿನೂ ಹಾಗೆಯೇ ನಚಿಕೇತಿಬ್ಬರು ಕಣ್ಸನ್ನೇ ಮಾಡಿಕೊಂಡು ಮಾತಾಡ್ಕೋತಾ ಇರ್ತಾರೆ. ಯಾಕಪ್ಪ ಇಬ್ಬರು ಈ ರೀತಿ ಕಣ್ಸನ್ನೇ ಮಾತಾಡ್ಕೊಂಡು ಅತ್ತಿಗೆ ಮೈದನ್ನ ಮಾತಾಡ್ತಿದ್ದೀರಾ, ಅದೇನು ಸೀಕ್ರೆಟ್ ಅಂತ ಹೇಳಿ ಅಂದಾಗ, ಏಳಮ್ಮ ಇದು ಅಂತ ಹೇಳ್ತಾ ಇರ್ತಾಳೆ. ಅದಕ್ಕೆ ಬೇಡ, ಅದಕ್ಕೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ನಚ್ಚಿ. ಆದರೂ ಕೂಡ ಕೈ ಮುಗಿಯೋದನ್ನೆಲ್ಲ ನೋಡಿ, ಆದರೆ ಈಗ ಭೂಮಿ ಹೇಳೇ ಬಿಡ್ತಾಳೆ. ಮತ್ತು ಒಂದು ವಿಷಯ ಗೊತ್ತಾ, ಒಂದು ತುಂಬ ಶರ್ಬತ್ನ ಕುಡಿದ್ಬಿಟ್ಟು ಮತ್ತು ನನಗಿನ್ನೂ ಹಶ್ವಾಗ್ತಿದೆ ಅಂತ ಒದ್ದಾಡ್ತಾ ಇದ್ದಾನೆ ನನ್ನ ಮೈದು ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನೀನು ಕೊಟ್ಟಿಯಾ ನಿನ್ನ ಮೈದಿಗೆ ಅಂತ ಕೇಳಿದಾಗ ಸಂಗೀತ ಅವರು, ಹೌದು ನಾನೇ ಕೊಟ್ಟಿದ್ದು, ಅವನು ಅಶ್ವಿಂದ ತಡೆಯೋಕ್ಕಾಗ್ತಾ ಇರಲಿಲ್ಲ ನನ್ನ ಮೈದಿಗೆ, ಅದಕ್ಕೆ ಕೊಟ್ಟೆ, ಆದರೂ ಕೂಡ ಇನ್ನೂ ಹಸು ಅಂತ ಓದಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಹೇಳಿದ ತಕ್ಷಣ ಅತ್ತಿಗೆ ನನ್ನ ಸಿಗಾಕ್ಸ್ಬಿಟ್ರಿಯಾ ನೀವು ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಗ ಸಂಗೀತ ಅವ್ರು ಇದ್ಕೊಂಡು ನಚ್ಚಿಗೆ ಬಂದುಬಿಟ್ಟು ಕಿವಿನ ಹಿಡ್ಕೊಂಡು, ಏನೋ ಉಪವಾಸ ಇರ್ತೀನಿ ಅಂತೇಳಿ ಶರ್ಬತ್ ಕುಡಿದ್ಯಾ ನೀನು ಅಂತೇಳಿ ಹೊಡಿತಾ ಇರ್ತಾಳೆ. ಅಷ್ಟರಲ್ಲೇ ಇಲ್ಲಿ ಅಜಿತ್ ಕೂಡ ಬರ್ತಾನೆ, ಅದೇ ಸತ್ಯಣ್ಣ ಇಬ್ಬರು ಕೂಡ ಬರ್ತಾರೆ. ಅಮ್ಮ ಕ್ಷಮಿಸಮ್ಮ ಅಂತೇಳಿ, ಅಣ್ಣ ನಿಮ್ಮಮ್ಮನಿಂದ ಕಾಪಾಡೋಣ ಅಂತೇಳಿ ಅಲ್ಲಿ ಪೊಲೀಸ್ ಹತ್ರ ಹೋಗಿ ಹಿಡ್ಕೋತಾಳೆ, ಅಂದರೆ ಅಜಿತ್ ಹತ್ರ ಹೋಗಿ ಹಿಡ್ಕೋತಾನೆ ನಚ್ಚಿ. ಯಾಕಮ್ಮ ಈ ರೀತಿ ಮೇಲೆ ಬರ್ತಾ ಇದೆಯಾ ಅಂದಾಗ, ಏನಿಲ್ಲ ಕಣೋ ಅವನು ಶರ್ಬತ್ ಕುಡ್ದಿದ್ದಾನೆ, ಉಪವಾಸ ಇರ್ತೀನಿ ಅಂತ ಹೇಳಿಬಿಟ್ಟು ಅಂದಾಗ, ನೋಡು ನಚ್ಚಿ ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಉಪವಾಸ ಇರಬೇಕಂದ್ರೆ ಉಪವಾಸ ಇರಬೇಕು, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬೈತಾ ಇರ್ತಾಳೆ ಸಂಗೀತ. ಇನ್ನು ಒಂದು ಕಡೆ ಇಲ್ಲಿ ಅಜಿತ್ ಇದ್ಕೊಂಡು ಅವನು ಕೂಡ ಉಪವಾಸ ಇರ್ತಾನಲ್ವ. ಮತ್ತು ಇಲ್ಲಿ ಅಜಿತ್ ಊಟ ಮಾಡಿ ಬಂದಿಯಪ್ಪ, ಊಟ ಮಾಡಪ್ಪ, ಊಟ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಕೇಳಿದಾಗ, ಇಲ್ಲಮ್ಮ ನಂದು ಊಟ ಮುಗೀತು ಅಂತ ಸುಳ್ಳು ಹೇಳ್ತಾನೆ. ನಚ್ಚಿ ಇದ್ಕೊಂಡು, ಬ್ರೋ ಚೆನ್ನಾಗಿ ಬಾರಿಸಿ ಬಂದಿರ್ತಾರೆ ಬಿಡಿ ನೀನು ಸತ್ಯಣ್ಣ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾನೆ. ಏನೋ ಹೋಟ್ಲ ತಿಂದು ಬಂದು ಏನೋ ಅಂತ ಸಂಗೀತ ಅವ್ರು ಕೂಡ ಕೇಳ್ತಾರೆ. ಹೌದು ಅಮ್ಮ, ನಾನು ಸತ್ಯಣ್ಣ ಇಬ್ಬರು ಕೂಡ ಊಟನ ಮಾಡಿಕೊಂಡು ಬಂದಾಯಿತು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ. ಆದರೂ ಕೂಡ ಇಲ್ಲಿ ಸತ್ಯಣ್ಣ ಮಾತ್ರ, ಅಜಿತ ಒಳಗಡೆ ಕಾಳುಗೊಜ್ಜು ತುಂಬ ಚೆನ್ನಾಗಿ ತರಕಾರಿಗಳು ಹಚ್ಚಾಕ್ಬಿಟ್ಟು ಕಾಳುಗೊಜ್ಜುನ ಮಾಡಿದ್ದಾರೆ, ಗಮ್ಮಂತ ಇದೆ ಕಣೋ, ನನಗಂತೂ ಬಡಿಸಿ, ನನಗೆ ತುಂಬ ಹಶ್ವಾಗ್ತಾ ಇದೆ, ನಾನು ತಿನ್ನಬೇಕು ಅಂತ ಸತ್ಯಣ್ಣ ಕೇಳಿದಾಗ ಅಜಿತ್ ಕೂಡ ಕರೀತಾರೆ. ಅಜ್ಜಿ ಬಾ ತಿನ್ನೋಣ ಇಬ್ಬರು ಅಜಿತ್ ಅಂತ ಹೇಳ್ಬಿಟ್ಟು, ಬಾರೋ ನಾವಿಬ್ಬರು ತಿನ್ನೋಣ ಅಂತಂದಾಗ, ಸತ್ಯಣ್ಣ ನನಗೆ ಬೇಡ ಅಂತ ಹೇಳಿದಿರ್ತಾನೆ ನಿನಗೆ ಅಂತೇಳಿ ಕೋಪ ಮಾಡ್ಕೋತಾನೆ ಅಲ್ಲಿ ಅಜಿತ್ತು. ಆಗ ಯಾಕಪ್ಪ ಕೋಪ ಮಾಡ್ಕೋತೀಯಾ, ಬಿಡು ಹೋಗಲಿ ನಾನೇ ತಿನ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಸತ್ಯಣ್ಣ ತಿನ್ನೋಕ್ಕೆ ಅಂತ ಹಾಕ್ಕೊಡಿ ಭೂಮಿ, ನನಗೆ ತುಂಬ ಹಶ್ವಾಗ್ತಿದೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಯಿತು ಸತ್ಯಣ್ಣ ಹಾಗಾದರೆ ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಭೂಮಿ ಇದ್ಕೊಂಡು, ಅಣ್ಣ ಅಜಿತ್ ಸಾಹೇಬ್ರೆ ತಿನ್ನಿ ಸಾಹೇಬ್ರೆ, ಯಾಕೆ ಸಾಹೇಬ್ರೆ ಕೋಪ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದಾಗ, ನನಗೆ ಬೇಡ ಅಂತಂದು ಹೇಳಿದರೆ ಒಂದ್ಸರಿ ಅರ್ಥ ಆಗಲ್ವಾ ಅಂತೇಳಿ ಕೋಪ ಮಾಡ್ಕೋತಾನೆ ಅಜಿತ್. ಮತ್ತೆ ಕೂಡ, ಅಮ್ಮ ನಾನು ಬಟ್ಟೆ ಚೇಂಜ್ ಮಾಡ್ಕೋತೀನಿ ರೂಮಿಗೆ ಹೋಗಿ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೇಳಿ ಅಜಿತ್ ಅವ್ನ ರೂಮ್ಗೆ ಹೋಗ್ತಾನೆ. ಇಲ್ಲಿ ಒಂದು ಕಡೆ
ಸತ್ಯಣ್ಣ ಇದ್ಕೊಂಡು ಭೂಮಿಗೆ ಸತ್ಯನ ಹೇಳ್ತಾನೆ, ಒಂದು ವಿಷಯ ಗೊತ್ತಾ ಭೂಮಿ ನಿನಗೆ, ಇವತ್ತು ಅಜಿಕೇತ್ ಉಪವಾಸ ಇದ್ದಾನೆ, ಬೆಳಗ್ಗೆಯಿಂದ ಉಪವಾಸ ಮಾಡ್ತಿದ್ದಾನೆ ಅಂತ ಅಂದಾಗ ಏನು ಹೇಳ್ತಿದ್ದೀರಾ ಸತ್ಯಣ್ಣ ಅಂತ ಭೂಮಿ ಕೇಳ್ತಾಳೆ. ಹೌದಮ್ಮ, ನಿಮ್ಮಮ್ಮನ ಬಿಡುಗಡೆ ಮಾಡಬೇಕು, ಹಾಗೆಯೇ ಶಾರದತ್ತೆನ ಮನೆಗೆ ಕರ್ಕೊಂಡು ಬರಬೇಕು, ಮತ್ತು ಈ ಮಾನಸ್ವಿನಿ ಸುಳ್ಳು ನಮ್ಮ ಮಾವನ ಮಗಳಲ್ಲ ಅಂತ ಪ್ರೂವ್ ಮಾಡಬೇಕು, ಹಾಗೆಯೇ ಎಲ್ಲದಕ್ಕಿಂತ ಹೆಚ್ಚಿನಾಗಿ ನೀನು ಚೆನ್ನಾಗಿರಬೇಕು ಅಂಥೇಳಿ ಅವನು ಇಷ್ಟೆಲ್ಲ ಕಾರಣಗಳು ಇಟ್ಕೊಂಡು ದೇವ್ರನ್ನ ಬೇಡ್ಕೊಂಡು ಉಪವಾಸ ಮಾಡ್ತಿದ್ದಾನೆ ಅಂತ ಭೂಮಿಗೆ ಸತ್ಯನ ಹೇಳಿಬಿಡ್ತಾನೆ. ಏನು ಹೇಳ್ತಿದ್ದೆ ಸತ್ಯಣ್ಣ ಅಂದಾಗ, ಹೌದು ಬೆಳಗಿಂದ ಅವನೇನು ತಿಂದಿಲ್ಲ ಅಂತ ಹೇಳಿದಾಗ ಭೂಮಿಗೆ ತುಂಬ ಶಾಕ್ ಆಗಿಬಿಡುತ್ತೆ. ಒಂದು ಕಡೆ ಬಟ್ಟೆನ ಚೇಂಜ್ ಮಾಡಿಕೊಂಡು ರೂಮಲ್ಲಿ ಅಜಿತ್ ಇರಬೇಕಾದಾಗ ಅಲ್ಲಿಗೆ ಭೂಮಿ ಬರ್ತಾಳೆ. ಭೂಮಿ ಬಂದುಬಿಟ್ಟು, ಅಜಿತ್ ಸಾಹೇಬ್ರೆ ಯಾಕೆ ಈ ರೀತಿ ಸುಳ್ಳು ಹೇಳಿದರೆ ನನಗೆ, ನೀವು ಉಪವಾಸ ಮಾಡ್ತಾ ಇದ್ದೀರಲ್ವಾ ನಮ್ಮ ಅಮ್ಮನಿಗೋಸ್ಕರ ಅಂತ ಹೇಳ್ಬಿಟ್ಟು ಕೇಳಿದಾಗ, ಹೌದು ಭೂಮಿ, ಅಮ್ಮನಿಗೆ ಬೇಗ ಬಿಡುಗಡೆ ಆಗಲಿ, ಹಾಗೆಯೇ ನಮ್ಮ ಶಾರದತ್ತೆ ಕೂಡ ಬೇಗ ಎಲ್ಲಿದ್ದರೂ ಕೂಡ ಮನೆಗೆ ಬರಲಿ, ಹಾಗೆಯೇ ಈ ಮಾನಸ್ವಿ ಬಂಡವಾಳನ ಬಯಲು ಮಾಡಿ ಈ ಮನೆ ಮಗಳೇ ಅಲ್ಲ ಅಂತ ಪ್ರೂವ್ ಮಾಡಿ, ಮತ್ತು ನೀನು ಕೂಡ ಮೇಯ್ನಾಗಿ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಈ ಉಪವಾಸನ ಮಾಡ್ತಾ ಇದ್ದೀನಿ ಭೂಮಿ ಅಂತ ಕೂಡ ಅಜಿತ್ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ, ಸಾಹೇಬ್ರೆ ಯಾಕೆ ಸಾಹೇಬ್ರೆ ಇಷ್ಟೊಂದೆಲ್ಲ ನಮ್ಮ ಅಮ್ಮನ ಮೇಲೆ ಕಾಳಜಿ ಅಂತ ಅಂದಾಗ, ಅವರು ನಿರಪರಾಧಿ ಅಂತ ಗೊತ್ತಾದ ಮೇಲೂ ಕೂಡ ಭೂಮಿ ನಾನು ಹೇಗೆ ಸುಮ್ಮನೆ ಇರಲಿ, ಆದರೆ ಒಂದು ಒಳ್ಳೆ ಎವಿಡೆನ್ಸ್ ಸಿಗ್ತಾ ಇಲ್ಲ ನನಗೆ ಅವ್ರನ್ನ ಪ್ರೂವ್ ಮಾಡಿ ಈಚೆ ತರಕ್ಕೆ ಅಂತ ಹೇಳಿಬಿಟ್ಟು ಭೂಮಿಗೆ ಹೇಳ್ತಾ ಇರ್ತಾನೆ. ಆದರೆ ಸಾಹೇಬ್ರೆ ಇಷ್ಟೊಂದೆಲ್ಲ ನೀವು ರಿಸ್ಕ್ ತೊಗೊಳ್ತಾ ಇದ್ದೀರಲ್ಲ, ನಾವಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದು ಅಂತ ಅಂದಾಗ, ನೀನು ಕಾಂಟ್ರಾಕ್ಟ್ ಮ್ಯಾರೇಜ್ ಆದರೂ ಪರವಾಗಿಲ್ಲ, ನನ್ನ ಜೊತೆ ಇರಬೇಕಾದಾಗ ನಿನ್ನ ಮೇಲೆ ನಾನು ಕೇರ್ ತೊಗೊಳ್ಳೋದು ನನ್ನ ಒಂದು ಕರ್ತವ್ಯ ಭೂಮಿ, ಆದರೆ ನಿನಗೇನಾದರೂ ಆದರೆ ನನ್ನಿಂದ ತಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಅವ್ನ ಮನಸ್ಸಲ್ಲಿ ಇರೋದನ್ನ ಡೈರೆಕ್ಟಾಗಿ ಹೇಳ್ತಾನೆ. ಆದರೆ ಭೂಮಿ ಮಾತ್ರ ಇದು ಯಾವುದನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅವನಿಗೆ ಇವಳ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇರುತ್ತೆ, ಅವನು ಬಾಯಿ ಬಂದಂಗೆಲ್ಲ ಹೇಳ್ತಾನೆ ಇರ್ತಾನೆ ಪ್ರೀತಿ ವಿಷಯನ, ಆದರೆ ಭೂಮಿ ಮಾತ್ರ ಅರ್ಥ ಮಾಡ್ಕೊಳ್ಳಲ್ಲ. ಭೂಮಿ ಏನು ಹೇಳ್ತಾಳೆ ಅಂದರೆ, ಫೈನಲಿ ಆದರೂ ಸಾಹೇಬ್ರೆ ನಾವಿಬ್ಬರು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿರೋದಲ್ವಾ, ನಾವಿಬ್ಬರು ಯಾವತ್ತಿದ್ರೂ ದೂರ ಆಗ್ತೀವಿ, ಆದರೆ ಇಷ್ಟೊಂದೆಲ್ಲ ಅಕ್ರೆ ಯಾಕೆ ಸಾಹೇಬ್ರೆ ಅಂದಾಗ, ನೋಡು ಭೂಮಿ, ನಿಮ್ಮ ಕಣ್ಣಲ್ಲಿ ನೀರು ಬರ್ದಿರೋ ಥರ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಕಣ್ಣೀರನ್ನ ಒರೆಸ್ತಾನೆ. ಆದರೆ ಸಾಹೇಬ್ರೆ ನಿಮ್ಮ ಒಂದು ಹೆಲ್ಪಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಭೂಮಿ ಕೈ ಮುಗಿತಾಳೆ. ಆದರೆ ಸಾಹೇಬ್ರೆ ಆಯಿತು, ನಾವಿಬ್ಬರೂ ನಿಮಗೋಸ್ಕರ ನಾನು ಕೂಡ ಬೇಡ್ಕೊಳ್ತೀನಿ, ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಲಿ, ಹಾಗೆಯೇ ನಿಮಗೆ ಶಾರದತ್ತೆ ಕೂಡ ನಿಮ್ಮ ಶಾರದತ್ತೆ ಮನೆಗೆ ಬರಲಿ, ಈ ಮನೆ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇರಲಿ ಅಂತ ಕೂಡ ಇವತ್ತು ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತೀನಿ ಸಾಹೇಬ್ರೆ ಅಂತ ಭೂಮಿ ಕೂಡ ಹೇಳಿ, ಬನ್ನಿ ಹಾಗಾದರೆ ನಮ್ಮ ಪ್ರಸಾದನ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ನಚ್ಚಿ ಸ್ಟವ್ನ ಜೋಡಿಸ್ತಾ ಇರ್ತಾನೆ, ಒಂದು ಜಮಖನನ್ನು ಹಾಸ್ಬಿಟ್ಟು, ಯಾಕೆ ನಚ್ಚಿ ಈ ರೀತಿ ಎಲ್ಲ ಮಾಡ್ತಾ ಇದ್ದೀಯಾ ಅಂತ ಭೂಮಿ ಬಂದು ಕೇಳಿದಾಗ, ಭೂಮಿ ಏನು ಗೊತ್ತಾ, ನೀನು ಮನೇಲಿ ಇಕ್ಕಟ್ಟಲ್ಲಿ ಸೆಕೆಯಲ್ಲಿ ಅಡುಗೆ ಮಾಡ್ತಾ ಇರ್ತೀಲ್ವಾ, ಬೆಳಗ್ಗೆಯಿಂದ ಸಂಜೆಯಿಂದ ನಿಂತ್ಕೊಂಡು ಫ್ರೀಯಾಗಿರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಸ್ಟವ್ನ ಎಲ್ಲ ಇಲ್ಲೇ ಅರೇಂಜ್ ಮಾಡಿದ್ದೀನಿ, ಇಲ್ಲೇ ನೀನು ಏನು ಬೇಕೋ ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಲ್ಲೇ ರೆಡಿ ಮಾಡ್ಕೊ ಅಂತ ಭೂಮಿ ಅಜಿತ್ ಕೇಳ್ತಾನೆ. ಆಗ ಸತ್ಯಣ್ಣ ಇದ್ಕೊಂಡು, ನಿನ್ನ ಮೇಲೆ ಲವ್ ಭೂಮಿ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತ ಕೂಡ ಹೇಳಿದಾಗ, ಸಂಗೀತ ಅವ್ರು ಬಂದ್ಬಿಟ್ಟು, ಹೌದು ಅಜಿತ್ ನೀನು ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡೆ ಭೂಮಿ, ಇಲ್ಲೇ ನೀನು ಪ್ರಸಾದನೆಲ್ಲ ರೆಡಿ ಮಾಡಿಬಿಡು, ನಿನ್ಗೆ ಆರಾಮಾಗಿ ಕೂತ್ಕೊಂಡು ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರು ಕೂಡ ಹೇಳ್ತಾರೆ. ಇನ್ನು ಪ್ರಸಾದನ ರೆಡಿ ಮಾಡೋಕ್ಕೆ ಭೂಮಿ ಕೂಡ ಕೂತ್ಕೋತಾಳೆ. ಮನೆಯವರೆಲ್ಲ ಕೂಡ ಅಲ್ಲಿಗೆ ಬರ್ತಾರೆ. ಬಂದ ತಕ್ಷಣ ನಚ್ಚಿ ಇದ್ಕೊಂಡು, ಅದಕ್ಕೆ ಎಲ್ಲ ನಿನಗೆ ತಂದು ಕೊಟ್ಟಿದ್ದೀನಿ ನೋಡಿ, ಹೆಲ್ಪ್ ಮಾಡಿದ್ದೀನಿ, ನೀವು ಮಾಡ್ಕೊಳ್ಳಿ ಅಂತ ಅಂದಾಗ, ಇನ್ನು ಸಂಗೀತ ಇದ್ಕೊಂಡು ಅಪ್ಪಗೂ ಮನಸ್ವಿನಿಗೆ ನೀವು ಕೂಡ ಹೋಗಿ ಹೆಲ್ಪ್ ಮಾಡಿ ಅಂತ ಅಂದಾಗ, ನನಗೆ ಇನ್ನೂ ಅಷ್ಟೊಂದು ಮಾಡೋಕ್ಕೆ ಬರೋದಿಲ್ಲ, ಈ ಸರಿ ನಾನು ನೋಡ್ಕೊಳ್ತೀನಿ, ನೆಕ್ಸ್ಟ್ ಟೈಮ್ ನಾನೇ ಮಾಡ್ತೀನಿ ಅಂತ ಮನಸ್ವಿನಿ ಸಂಗೀತಕ್ಕೆ ಹೇಳ್ತಾಳೆ. ಇವಳು ಇದ್ಕೊಂಡು, ಅಪ್ಪು ನನ್ನ ಬೆರಳುಗಳೆಲ್ಲ ತುಂಬ ಚೆನ್ನಾಗಿ ಊರು ಬಂದಿದೆ, ಅದೆಲ್ಲ ಹಾಳಾಗ್ಬಿಡುತ್ತೆ ಅಮ್ಮ ಅಂತೇಳಿ ಅಪ್ಪು ಹೇಳ್ತಾಳೆ. ಇನ್ನು ಒಂದು ಕಡೆ ಭೂಮಿ ನೋಡಿಕೊಂಡು ಹೂನಾರಗಳನ್ನ ಹಾಕೋಣ ಅಂತೇಳಿ ಡೆಕೋರೇಷನ್ ಮಾಡೋಕ್ಕೆ ಹೋಗ್ತಾನೆ. ನಚ್ಚಿ ಅಬ್ಸರ್ವ್ ಮಾಡ್ತಾನೆ, ಅಂದರೆ ಭೂಮಿನೇ ನೋಡ್ಕೊಂಡು ಕಳೆದೋಗ್ಬಿಟ್ಟಿರ್ತಾನೆ. ಆ ಭೂಮಿನ ನೋಡ್ಕೊಂಡು ಕಳೆದೋಗ್ಬೇಕಾದಾಗ ಎಲ್ಲ ನಚ್ಚಿ ಕೊಳ್ಳಿಗೆ ಹಾರಗಳೆಲ್ಲ ಹಾಕ್ಬಿಡ್ತಾನೆ. ಆಗ ತುಂಬಾ ಅವ್ನು ಪ್ರೀತಿ ಮಾಡ್ತಾ ಇರ್ತಾನೆ, ಆದರೆ ಅದನ್ನ ಅವನು ಡೈರೆಕ್ಟಾಗಿ ಹೇಳೋಕ್ಕಾಗ್ದ ಒಂದು ಈಗೋ ಅನ್ನೋದು ಇರುತ್ತಲ್ಲ ಅವನ ಮನಸ್ಸಲ್ಲಿ, ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋದು, ಅದನ್ನು ಅವನಿಗೆ ಓಪನ್ ಅಪ್ ಮಾಡೋಕ್ಕಾಗ್ತಾ ಇರಲ್ಲ. ಇನ್ನು ಇವನಂತೂ ಗುರಾಯಿಸ್ಕೊಂಡು ನೋಡಿ, ಅಣ್ಣ ನಾನೇನು ದೇವರ, ನನ್ನ ಮೇಲೆಲ್ಲ ಹಾಕಿದೆಯಲ್ಲ, ನಿನಗೆ ಕಣ್ಣು ಕಾಣಿಸ್ತಾ ಇದೆ ತಾನೇ ಅಂತ ಹೇಳ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾನೆ. ಬಿಡಿ ಅಣ್ಣ, ಇಳಿ ಅಣ್ಣ, ನಾನು ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಯ್ಯೋ ನಚ್ಚಿ ಸಾರಿ ಕಣೋ, ನಾನು ಹಾಕೋತೀನಿ ನೋಡು ಅಂತ ಹೇಳ್ಬಿಟ್ಟು ಅವ್ನು ಕೊಳ್ಳಲ್ಲಿರೋದೆಲ್ಲ ಅವನು ಕೂಡ ಹಾಕ್ಕೊಳ್ತಾನೆ. ಈ ರೀತಿ ಆದಾಗ, ಅಣ್ಣ ನೀನು ಇಳಿ ಅಣ್ಣ, ನಾನು ಮಾಡ್ತೀನಿ, ನೀನು ಅಲ್ಲೇ ಹೋಗಿ ಕೂತ್ಕೊಂಡು ಅದು ಏನು ಮಾಡಬೇಕೋ ಮಾಡೋಗು ಅಂತ ಹೇಳ್ಬಿಟ್ಟು ಅವ್ರ ಅದಕ್ಕೆ ಪಕ್ಕದಲ್ಲಿ ಕಳಿಸ್ತಾನೆ ನಚ್ಚಿ. ಇನ್ನು ಅವನೇ ಹುನರ ಹಾಕೋಕ್ಕೆ ರೆಡಿ ಆಗ್ತಾನೆ. ಇನ್ನು ಚಿನ್ನ ನಾನು ರೆಡಿ ಮಾಡಲಾ ಅಂತ ಹೇಳಿ ಬರ್ತಾನೆ, ಅಲ್ಲಿ ಪಕ್ಕದಲ್ಲಿ ಕೂತ್ಕೋತಾನೆ. ಕೂತ್ಕೊಂಡ ತಕ್ಷಣ, ಸಾಹೇಬ್ರೆ ನಿಮ್ಗೆ ಏನು ಬರುತ್ತೆ ಮಾಡೋಕ್ಕೆ ಅಂತ ಅಂದಾಗ, ನೀನು ಏನು ಹೇಳಿದ್ರೆ ಅದು ಮಾಡ್ತೀನಿ ಚಿನ್ನ ನಾನು ಅಂತ ಹೇಳ್ಬಿಟ್ಟು ಬಂದು
ಕೂತ್ಕೋತಾನೆ. ಆಗ ಸಂಗೀತ ಇದ್ಕೊಂಡು ಅಜ್ಜಿ ಇದ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾರೆ ಇಬ್ಬರನ್ನ ನೋಡಿ. ಮತ್ತು ಶ್ರವಣ ಆಗಿರ್ಬೋದು ತುಂಬಾ ಖುಷಿ ಪಡ್ತಾರೆ. ನೋಡ್ತೀಯ ಸಂಗೀತ ಅಂತೇಳಿ ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ. ಶ್ರವಣವ್ರು ಕೂಡ ಅಷ್ಟೇ, ಏನೋ ಅಜಿತಾ ಏನೋ ಮಾಡೋಕ್ಕೆ ಬರುತ್ತೆ ನಿನಗೆ ಅಂತ ಕೇಳ್ತಾ ಇರ್ತಾರೆ. ಮವ ಭೂಮಿ ಏನು ಹೇಳಿದ್ರೆ ಅದನ್ನು ಮಾಡ್ತೀನಿ ಮವ ಅಂತೇಳಿ ಖುಷಿಯಿಂದ ಅವನು ಕೂಡ ಚೌಟ್ನ ಇಟ್ಕೊಂಡು ರವೆನ ಉರಿತಾ ಇರ್ತಾರೆ. ರವೆ ಉರಿಬೇಕು ಸಾಹೇಬ್ರೆ ತುಪ್ಪ ಹಾಕ್ಕೊಂಡು ಅಂತ ಭೂಮಿ ಹೇಳಿದಾಗ ಇಬ್ಬರು ರೊಮ್ಯಾನ್ಸ್ ಮೂಡ್ಗೆ ಹೊರಟೋಗ್ಬಿಡ್ತಾರೆ. ರವೆನ ಹುರ್ಕೊಂಡು ಮನೆಯವರೆಲ್ಲ ನೋಡಿ ತುಂಬಾ ಖುಷಿ ಪಡ್ತಾರೆ. ಆದರೆ ಆ ಗ್ಯಾಂಗ್ ಬಿಟ್ಟು ಅಷ್ಟೇ. ಇನ್ನು ಶ್ರವಣ್ ಕೂಡ ಅವರಿಬ್ಬರನ್ನ ನೋಡಿ ತುಂಬಾ ಖುಷಿ ಪಟ್ಬಿಡ್ತಾನೆ, ಎಷ್ಟು ಚೆನ್ನಾಗಿದೆ ಜೋಡಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಸ್ವಂತ ಮಗಳಲ್ವಾ, ಅವ್ನಿಗೆಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅವಳ ಬಗ್ಗೆ ಒಳ್ಳೆ ಒಂದು ಫೀಲಿಂಗ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವನ ಮನಸ್ಸಿಗೆ ಗೊತ್ತಾಗ್ತಾ ಇರುತ್ತೆ, ಆದರೆ ಓಪನ್ ಅಪ್ ಆಗೋಕ್ಕಾಗ್ತಾ ಇರಲ್ಲ ಅಷ್ಟೇನೆ. ಇನ್ನು ಅವರು ಕೂಡ ಖುಷಿಯಿಂದ ತುಪ್ಪನ ಹಾಕಿ ಹುರಿದ್ಬಿಟ್ಟು ಮತ್ತು ಅದರಲ್ಲಿ ಸಕ್ಕರೆ ಕೂಡ ಹಾಕ್ತಾರೆ. ಇನ್ನು ಅವ್ನ ಕೈ ಸುಟ್ಕೊಳ್ತಾನೆ. ಯಾಕೋ ಅಜಿತಾ ಏನಾಯಿತು ಕೈ ಸುಟ್ಕೊಂಡ್ಯಾ ಮಗನೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವೇನಿಗೆ ಹೇಳ್ತಾ ಇರ್ತಾಳೆ. ಏನಿಲ್ಲ ಅತ್ತೆ ಒಂಚೂರು ತಾಕ್ತು ಅಷ್ಟೇ ಅಂತ ಹೇಳ್ಬಿಟ್ಟು ದೇವೇನಿಗೆ ಅಜಿತ್ ಹೇಳ್ತಾ ಇರ್ತಾನೆ. ಇನ್ನು ನಚಿಕೇತು ಕೂಡ ಅಷ್ಟೇ, ಅಣ್ಣ ಏನು ಚೆನ್ನಾಗಿ ಎಲ್ಲ ಅಡುಗೆ ಮಾಡ್ದಿ ಅಣ್ಣ ನೀನು ಅಂತ ಹೇಳ್ಬಿಟ್ಟು ನಚ್ಚಿ ಕೂಡ ಕಾಮಿಡಿ ಮಾಡ್ತಾ ಇರ್ತಾನೆ. ಇನ್ನು ಇವರಿಬ್ಬರು ಅಷ್ಟೇ, ಅಪ್ಪು ಕೂಡ ಅಷ್ಟೇ, ವಾವ್ ಏನು ಇತ್ತೀಚೆಗೆ ಅಷ್ಟೊಂದು ಪ್ರೀತಿ ಬರ್ತಾ ಇದೆಯಲ್ಲ ಭೂಮಿ ಮೇಲೆ ಅಂತ ಅಪ್ಪು ಕೇಳ್ತಾ ಇರ್ತಾಳೆ. ಹಾಗೇನಿಲ್ಲ, ಯಾವಾಗಲೂ ಪ್ರೀತಿ ಇದ್ದೇ ಇರುತ್ತೆ ನನ್ನ ಚಿನ್ನು ಮೇಲೆ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ಇಬ್ಬರು ಕೂಡ ಕಳೆದೋಗ್ಬಿಟ್ಟಿರ್ತಾರೆ ಪ್ರೀತಿಲಿನೇ. ಆದರೆ ಇಲ್ಲೊಂದು ಕಡೆ ದೇವೇನಿ ಹೊರಗಡೆ ಬಂದು ಕಾಯ್ತಾ ಇರ್ತಾಳೆ. ಅಲ್ಲಿಗೆ ಮಾನಸ್ವಿನಿ ಕೂಡ ಬಂದು, ಯಾಕೆ ಮೇಡಮ್ ಈ ರೀತಿ ಕಾಯ್ತಾ ಇದ್ದೀರಾ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂದಾಗ, ಆ ರಿಪೋರ್ಟಲ್ಲಿ ಏನು ಬರುತ್ತೆ ಅನ್ನೋದು ನಾನು ನೋಡಲೇಬೇಕು, ಆ ಪೋಸ್ಟ್ ಆಫೀಸ್ ಬರೋದನ್ನ ಈಸ್ಕೊಂಡು ನಾವೇ ಹೇಗಾದರೂ ಅದನ್ನು ನೋಡಲೇಬೇಕು, ಆ ರಿಪೋರ್ಟಲ್ಲಿ ಏನಿದೆ ಅನ್ನೋದು ಅವ್ರ ಆತಂಕ ಆಗಿರುತ್ತೆ. ಇವತ್ತು ನಚ್ಚಿಗೆ ಒಂದು ಕೊರಿಯರ್ ಬರೋದು ಸೂಚನೆ ಇರುತ್ತೆ, ಅದಕ್ಕೋಸ್ಕರ. ಇನ್ನು ಪೋಸ್ಟ್ ಆಫೀಸ್ನವ್ರು ಕೂಡ ಬಂದ್ಬಿಟ್ಟು ನಚ್ಚಿ ಅಂತ ಹೇಳ್ಕೊಂಡು ಬರ್ತಾರೆ. ನಾವು ನಚ್ಚಿ ರಿಲೇಷನ್ ಅಂದರೆ ನಾವು ಅವರ ಅತ್ತೆನೇ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹಾಗೆಲ್ಲ ನಚ್ಚಿ ಕೊಡಬೇಕು ಅಂತ ಪೋಸ್ಟ್ ಆಫೀಸ್ನವ್ರು ಹೇಳಿದಾಗ, ಇಲ್ಲ ಕೊಡಿ ಪರವಾಗಿಲ್ಲ ನನ್ನ ಅಳಿಯನೇ ಅಂತ ಹೇಳ್ಬಿಟ್ಟು ಈಸ್ಕೊಂಡೇ ಬಿಡ್ತಾಳೆ. ಈಸ್ಕೊಂಡ್ಬಿಟ್ಟು ಸೈನ್ ಹಾಕ್ತಾಳೆ. ಮಾನಸ್ವಿನಿ ಕೂಡ ಅಲ್ಲೇ ನಿಂತಿರ್ತಾಳೆ. ಇನ್ನೇನು ಅದನ್ನು ಈಸ್ಕೊಂಡು ಭೂಮಿ ಅದನ್ನು ಓಪನ್ ಮಾಡಿ ನೋಡಬೇಕು. ಇನ್ನು ಮಾನಸ್ವಿನಿ ಕೂಡ ತುಂಬಾ ಶಾಕ್ ಆಗ್ತಾಳೆ. ಮೇಡಮ್ ಓಪನ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು, ಇಲ್ಲ ಅದರಲ್ಲಿ ಏನಿದೆ ಅಂತ ಫಸ್ಟ್ ನಾನು ನೋಡಲೇಬೇಕು ಅಂತ ದೇವಿಯನಿಗೆ ತುಂಬಾ ಖುಷಿಯಾಗಿಬಿಟ್ಟಿರುತ್ತೆ. ಯಾಕೆಂದರೆ ನಮ್ಮ ಕೈ ಸಿಗ್ತಲ್ಲ ರಿಪೋರ್ಟ್, ನಾವು ಚೇಂಜ್ ಮಾಡಾಕ್ಬೋದು ಅನ್ನೋದು ಅವ್ರ ಪ್ಲಾನಿಂಗ್ ಇರುತ್ತೆ. ಆಲ್ರೆಡಿ ಮುಂಚೆನೇ ಭೂಮಿದ ರಕ್ತ ಪರೀಕ್ಷೆ ಕೊಟ್ಟಿರ್ತಾರೆ ಅವರು. ಅಷ್ಟರಲ್ಲೇ ಶ್ರವಣ ಬಂದುಬಿಡ್ತಾನೆ. ಶ್ರವಣ ಬಂದು ನಿಂತ್ಕೊಂಡು ಅದನ್ನು ನೋಡಿ ಬಂದು ತಡೀತಾನೆ. ಯಾಕೆ ಬೇರೆಯವ್ರದ್ದೆಲ್ಲ ನಚ್ಚಿ ಕೊಟ್ಟಿರೋದನ್ನ ನೀವೆಲ್ಲ ಓಪನ್ ಮಾಡ್ತಾ ಇದ್ದೀರಾ, ಮಗಳೇ ಈ ರೀತಿ ಮಾಡೋದು ತಪ್ಪಲ್ವ ನೀನು ಅಂತೇಳಿ ಮಗಳಿಗೆ ಬೈತಾನೆ ಮನಸ್ವಿನಿಗೆ. ಆಗ ಅಪ್ಪ ಏನಿಲ್ಲಪ್ಪ ಅವನಿಗೆ ಅಂದರೆ ಕಾಲೆಳೆಯೋಣ ಏನಾದರೂ ಅದರಲ್ಲಿ ಕಾಮಿಡಿ ಇದ್ದರೆ ಅಂತೇಳಿ ಇಟ್ಕೊಂಡು ಈ ರೀತಿ ಮಾಡೋಕ್ಕೋದೆ ಅಂದಾಗ, ಏನಾದರೂ ಕೂಡ ಬೇರೆಯವ್ರದ್ದೆಲ್ಲ ಆ ರೀತಿ ನೀನು ಓದಬಾರ್ದು ಅಂತೇಳಿ ಶ್ರವಣವರು ಬೈತಾರೆ. ಇವರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ತಪ್ಪಿಸ್ಕೊಂಡ್ವಲ್ಲ ಅಂದರೆ ನಾವು ಅದನ್ನು ಎತ್ಕೊಳ್ಳೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು, ಸರಿ ಹಾಗಾದರೆ ನಾನು ನಚ್ಚಿ ಕೊಡ್ತೀನಿ ಕೊಡಿ ದೇವೇನಿ, ನೀವು ಈ ರೀತಿ ಎಲ್ಲ ಮಾಡ್ಬೋದಾ ಅಂದಾಗ, ಅಯ್ಯೋ ಏನಿಲ್ಲ ಬವ್ವ ಅವಳು ಈ ರೀತಿ ಓಪನ್ ಮಾಡಿ ಕಾಲು ಎಳಿತೀನಿ ಅಂತ ಹೇಳಿದ್ಲಲ್ವ, ಅದಕ್ಕೆ ನಾನು ಕೂಡ ಸುಮ್ಮನಿದ್ದೆ ಅಂತ ದೇವೇನಿ ಮುಚ್ಚಾಕೊಳ್ತಾಳೆ. ಇನ್ನು ಆ ಕಾರ್ಡನ್ನ ಈಸ್ಕೊತಾನೆ, ಕೊಡು ನಾನು ನಚ್ಚಿ ಕೊಡ್ತೀನಿ ಅಂತ. ಅವಳು ಕೊಡಬೇಕೋ ಬೇಡ ಅಂತ ಆ ಕಾರ್ಡನ್ನ ಕೊಡ್ತಾಳೆ. ಆದರೆ ಶ್ರವಣವ್ರು ಮಾತ್ರ ಅದನ್ನ ಇಸ್ಕೊಂಡು ಹೊರಟು ಒಳಗಡೆ ಹೋಗೇ ಬಿಡ್ತಾರೆ. ಇವ್ರಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಇಲ್ಲಿ ಏನು ಮಾಡೋದು, ಅದು ನಾನು ನೋಡೋಕ್ಕೆ ಆಗಲಿಲ್ವ ಅಂತ ದೇವೇನಿ ತುಂಬಾ ಶಾಕ್ ಆಗಿರ್ತಾಳೆ. ಇಲ್ಲಿ ಮಾನಸ್ವಿನಿ ಮಾತ್ರ, ಮೇಡಮ್ ನೀವು ಟೆನ್ಷನ್ ಮಾಡ್ಕೋಬೇಡಿ, ಬನ್ನಿ ಒಳಗಡೆ ಹೋಗೋಣ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ. ನೋಡೋಣ ಆ ರಿಪೋರ್ಟ್ನ ಮನೆಯವ್ರ ಮುಂದೆ ಬಯಲು ಮಾಡ್ತಾರಾ, ಇಲ್ಲಾಂದರೆ ಇವ್ರೇನಾದರೂ ಗಿಮಿಕ್ ಮಾಡಿ ಅದನ್ನು ಚೇಂಜ್ ಮಾಡ್ತಾರಾ, ಮಾನಸ್ವಿನಿ ಯಾರಂತ ಗೊತ್ತಾಗುತ್ತಾ ಅಂತ ನಾಳೆ ನೀವು ಸಂಚಿಕೆಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.